ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ಏನಂತಂದರೆ ನಾನು ನನ್ನ ಕಸಿನ್ ಆಚೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಸುಮ್ಮನೆ ಇದು ಇನ್ಸ್ಟಾಗ್ರಾಮ್ ರೀಲ್ಸು ಮತ್ತು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನಮಗೆ ಸಿಕ್ಕಿದ್ದು ಬಂದು ಇದು ರಂಗೋಲಿ ಗಾರ್ಡನ್ಸ್ ಅಂತ. ಇದು ಬಂದು ವಿಲೇಜ್ ಸ್ಟ್ರೀಮಲ್ಲಿ ಇರುತ್ತೆ. ಇದು ಬಂದು ಲೊಕೇಟ್ ಆಗಿರೋದು ಬಂದು ನಿಯರ್ ನಾಗಲಾರ ಹತ್ರ, ಬಟ್ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ, ಅದು ಬುಕ್ ಮಾಡ್ಕೊಬಂದಿರೋದು. ಸೊ ಅದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಮತ್ತು ಏನಂತಂದರೆ ನಾವು ಇವಾಗ ಬೆಂಗಳೂರಲ್ಲಿ ಇದ್ದೀರಿ, ಫುಲ್ ಟ್ರಾಫಿಕ್ಸ್ ಇರುತ್ತೆ, ಲೈಕ್ ಅಲ್ಲಿ ಫೀಲೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ. ಸೊ ಅದಕ್ಕೋಸ್ಕರ ಯಾಕೆ ನಾವು ಇಲ್ಲಿ ಹೋಗ್ಬಾರ್ದು ಅಂತ ಅನ್ನಿಸ್ತು. ಇದು ಒಂಥರ ಯೂನಿಕ್ ಕೂಡ ಅನ್ನಿಸ್ತು ನನಗೆ ಬೆಂಗಳೂರಲ್ಲಿ ಇದ್ಕೊಂಡು. ಸೊ ಅಲ್ಲಿ ಹೋಗಿ ಸಿಗ್ತೀನಿ. ಆ್ಯಂಡ್ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಇಂಪಾರ್ಟೆಂಟು. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ. ಟಿಕೆಟ್ ಪ್ರೈಸು, ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಎಲ್ಲ ತೋರಿಸ್ತೀನಿ ಬನ್ನಿ. ಗೈಸ್ ಇವಾಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲೋಗಿ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ನೋಡೋಕೆ ಹಳ್ಳಿ ಥರ ಐತೆ ಒಳಗಡೆ, ಮತ್ತು ಫ್ಯಾನ್ ಎಲ್ಲ ಐತೆ. ನೋಡೋಕೆ ಹಳ್ಳಿ ಥರ ಐತೆ, ಒಳಗಡೆ ಫ್ಯಾನ್ ಎಲ್ಲ ಇಟ್ಕೊಂಡು ಅಂತ ಹೇಳ್ತಾವೆ ನೋಡಿ. ಹೌದು, 3 ಕೊಡಿ. ಹಾಂ ಇಲ್ಲ, 600. ಸತ್ಯ, ಇದು ಏನು ನಮ್ಮ ತಾತ ಇರ್ಬೇಕಾದ್ರೆ ನಾವು ಇದು ಆಡ್ತಾ ಇದ್ದಾಗ ಹೆಂಗೆ ಗೊತ್ತಾ, ನಾವು ರಜೆ ಊರಿಗೆ ಹೋಗ್ತಾ ಇದ್ದಿಲ್ಲ, ನಾನು ಇವರು ಅಲ್ಲಿರೋ ಕಸಿನ್ಸ್ ಎಲ್ಲ ಇರ್ತಾಯಿದ್ವಿ. ಅವಾಗ ಹೆಂಗೆ ಆಡ್ತಿದ್ವಿ ಗೊತ್ತಾ, ಫಸ್ಟೇ ನಾವಿಬ್ಬರು ಮೋಸ, ಹೆಂಗೆ ಬೇಕಾದ್ರೆ ಯಾಮಾರಿಸ್ತಾ ಇದ್ವಿ ನಾವು, ಸೋತಾದ್ರೆ ಮಾತ್ರ. ಅದೇ ಹಿಂಗೆ ನಮ್ಮ ತಾತ ಕೂಡ ಮಲಗಿರ್ತಾ ಇದ್ವಿ ಗೊತ್ತಾ, ಇವ್ರು ಯಾಮಾರಿಸ್ತಾರಂತ. ತೀರೋದ್ರು. ಇದು ಒಳಗಡೆ ಎಲ್ಲ ಹೋಗ್ಬಾರ್ದಾ? ನಮ್ಮ ತಾತ ಸೇಮ್ ಹಿಂಗೆ ಇದ್ದಿದ್ದು. ಆ ಫೋಟೋ ಬೇಕಾದ್ರೆ ತೋರಿಸ್ತೀನಿ ನೋಡು, ಸೇಮು. ಅಲ್ಲ ನಮ್ಮ ಅಪ್ಪ ಅವರಪ್ಪ ಕೋಲ್ ಯೂಸ್ ಮಾಡ್ತಾ ಇದ್ದೀರಾ, ಈ ಅಪ್ಪ ಕೋಲ್ ಯೂಸ್ ಮಾಡ್ತಾನೆ, ಸೇಮ್ ಹಿಂಗೆ ಇದ್ದಿದ್ದು. ಎಷ್ಟು ಚೆನ್ನಾಗೈತಲ್ಲ ಇದೆಲ್ಲ. ಸತ್ಯ ಹಂಗೆ ನೇಚರಲ್ ಆಗೈತಲ್ಲ, ರಿಯಲ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಹೊಡೆಯೋದು ಅದು ಕೂಡ ಮುಗಿತಲ್ಲ, 1 ರೂಪಾಯಿಗೆ 2 ಕೊಡ್ತಾ ಇತ್ತು. ಸತ್ಯ ರಜೆ ಅಂದರೆ ನನಗೆ ಪಾರ್ಟಿ ಹಾಕ್ತಾರೆ ಅವರು. ನಮ್ಮಮ್ಮ ಅವ್ರ ಅಜ್ಜಿ ಅವ್ರು ಅಂಗಡಿ ಇಟ್ಟಿದ್ರು. ಅವಾಗ ಇದೆಲ್ಲ ಇಟ್ಟಿರ್ತಾ ಇದ್ರು ಗೊತ್ತಾ. ಅವಾಗ ಎತ್ಕೊಂಡು ನಾವು ತಿಂತಿದ್ರಿ ಫ್ರೀಯಾಗೆ. ಹೌದಿದೆ, 5 ಜನ ಯಾರು ಗೊತ್ತಾ. ಆ್ಯಕ್ಚುಲಿ ನಾನು ಸತ್ಯ ಕ್ಲೋಸ್ ಇದ್ರಿ ಅವಾಗಿಂದ. ಇದರಲ್ಲಿ ಒಂದು ಯಶೋದ ಇರ್ತಾಳೆ, ಒಂದು ರೇವತಿ, ಇನ್ನೊಂದು ರಂಜಿದ ಚಿಕ್ಕವಳು. ಅವಳೇ ನಮಗಿಂತ ದೊಡ್ಡವಳ ಥರ ಕಾಣಿಸೋದು. ಯಶೋದ ನೋಡಿ ಹೆಂಗ. ಚೆನ್ನಾಗಿದೆ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ವಾ ಇದೆಲ್ಲ. ಇಲ್ಲಿ ಟಿಕೆಟ್ ಕೊಟ್ಟು ಬರೋದು ವರ್ತ್
ವರ್ತ್ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೋಡೇ ನಾವಿಬ್ರು ಹೆಂಗೆ ಕೂತಿದ್ದೀವಿ. ಇದು ರಿಯಲ್. ಹೌದು. ಇಲ್ಲಿ ನೋಡು, ಇದು ನೋಡು ಎಷ್ಟು ಚೆನ್ನಾಗಿದೆ. ನಾನು ಸತ್ಯ ಹಿಂಗೆ ಕೂತ್ಕೊಂಡು ಗಾಸಿಪ್ಸ್ ಮಾಡೋದು. ಇವಾಗ ಅಷ್ಟೇ ಊರಿಗೆ ಹೋದಾಗ ಹಿಂಗೆ ಕೂತ್ಕೊಂಡಿರ್ತೀರ ಅಲ್ಲೂ. ರೋಡಲ್ಲಿ ಇವಳು ನನ್ನ ತಮ್ಮನಿಗೆ ಏನು ಕೆಲಸ ಇರ್ತಾ ಇದ್ದಿಲ್ಲ, ಈ ಸೈಕಲ್ ಎತ್ಕೊಂಡು ನೋಡಿ, ಟೈರ್ ಎತ್ಕೊಂಡು ಸುತ್ತೋದು ರೋಡೆಲ್ಲ ಓಡೋದು. ಇದು ನೋಡು, ಅದೇ ರಚ್ಚೆ ಹತ್ರ ನಮ್ಮೂರಲ್ಲಿ ರಚ್ಚೆ ಹತ್ರ, ಆ ರಚ್ಚೆ ಹತ್ರಕ್ಕೆ ನಾವು ಹೋಗ್ತಿದ್ವಿ. ಚೆನ್ನಾಗಿದೆ. ನಮ್ಮಮ್ಮ ಇಲ್ಲ ಸೂರ್ಯ ಹುಟ್ಟಿದಂಗೆ ಹಳ್ಳಿ ಮನೆ ಮನೆಗಳಲ್ಲಿ ನಡೆಯೋ ನಿತ್ಯದ ಪದ್ಧತಿ ಇದು. ಧನ್ಯತಾ ಭಾವಿಲ್ಲ ಇದೆಲ್ಲ ನೋಡ್ರೆ ಫುಲ್ ಬೆಸ್ಟ್ ಫ್ಯಾಮಿಲೀಸ್. ಹೌದು, ಇಲ್ಲಿರೋದೆಲ್ಲ ಜಗಳ ಆಡೋದಿದ್ರೆ ಅಲ್ಲೇ ಎಕ್ಸಾಂಪಲ್ ಕೊಡ್ತೀವಿ ನಮ್ಮ ಫ್ಯಾಮಿಲಿಯವ್ರಿಗೆ. ಇದ್ದ ಆ ನಾಯಿ ನಿಜವಾಗ್ಲೂ ರಿಯಲ್ ನಾಯಿ ಥರ ಇದೆ ಇಲ್ಲಿರೋದು. ಸತ್ಯ ಥರನೇ ಐತೆ, ಹೌದು, ರಿಯಲ್ ಆಗಿ ಹಂಗೆ ಐತೆ. ಇದು ನೋಡು, ಕುರಿಗಳ ಮೇಕೆ, ಏನು ಅನ್ನೋದಿದು? ಮೇಕೆ. ಹಾಂ, ಮೇಕೆ. ಇದು ತಾನೇ ಕುರಿ? ಇದು ಕುರಿ, ಅದು ಮೇಕೆ. ಇಲ್ಲೋಡು, ಏನು ಎರಡು ಫಾರ್ಮಿಂಗ್ ಸಿಸ್ಟಮು ನೀವು ನೋಡ್ಬೋದು ಎಷ್ಟು ರಿಯಲ್ ಆಗಿದೆ ಅಂತ. ಇದೆಲ್ಲ ಪ್ಲಾಂಟ್ಸ್ ಎಲ್ಲ ರಿಯಲ್ ಆಗಿದೆ, ಅದು ಕೂಡ ರಿಯಲ್ ಆಗಿ ಥರನೇ ಕಾಣಿಸ್ತಿದೆ. ಚೆನ್ನಾಗಿದೆ, ಇವಳಿಗೆ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಹಸುಗಳು ನೋಡು, ಈ ಹಸುನ ನೋಡಿದಾಗೆ ನಾನು ನಿಜವಾಗ್ಲೂ ನಮ್ಮ ತಾತ ನೆನಪಾಗ್ತೀನಿ. ರಾಮಪ್ಪಲ್ಲ ಪಾಪ ಇರೋದು ಎಷ್ಟು ಕಾಟ ಕೊಡ್ತಾ ಇದ್ವಿ ಗೊತ್ತಾ. ನಾನು ಇವಳು ನಮ್ಮ ದೀಕ್ಷಾ ಅಂತೂ, ಅವಳು ಚಿಕ್ಕ ಮಗು ಅಲ್ವಾ, ಸೊ ನಾನು ಇವಳು ತೀಟೆ ಮಾಡ್ಬಿಡೋದು, ಅವಳನ್ನೇನು ಮಾಡಲ್ಲ ಅಂತ ಎಲ್ಲ ಅವಳ ಮೇಲೆ ಎತ್ತಾಕ್ಬಿಡೋದು. ಹಸು ಮೇಯ್ಸಕ್ಕೆ ಹೋಗ್ಬಿಟ್ಟು ಬಂದು ಪಾಪ ಸುಸ್ತಾಗಿ ಮಲ್ಕೊಂಡಿದ್ರೆ ನಾನು ಇವಳು ಸೀಟ್ ಮೇಲೆ ಹತ್ಬಿಟ್ಟು ಕಲ್ಲಲ್ಲಿ ಹೊಡಿಯೋದು ಅವೆಲ್ಲ ಮಾಡ್ತಾಯಿದ್ವಿ ಪಾಪ. ಇವಾಗ ಬೇಜಾರಾಗ್ತಿದೆ ಅದೆಲ್ಲ ನೆನೆಸ್ಕೊಂಡು. ಇದೆಲ್ಲ ಕಟ್ ಅಂತಿರಲ್ಲ. ಮಳೆ ಬೇರೆ ಬರ್ತೈತೆ ಗೈಸ್, ಇಲ್ಲಿ ನೋಡಿ, ಇದು ಸಂತೆ
ಅಂಕಲ್ 1 kg ಆನಿಯನ್ ಎಷ್ಟು? ಅಲ್ಲಿ ಊಟ ತಿನ್ನೋದು ಬೇರೆ ಇದೆ. ಅಲ್ಲಿಯವ್ರು ತಗೋದು ಆನಿಯನ್ ಅಂದ್ರೆ ಅರ್ಥ ಆಗುತ್ತೆ. ಹಳ್ಳಿಯವ್ರ ಹತ್ರ ಹೋಗಿ ಆನಿಯನ್ ಅಂದ್ರೆ ಇವಾಗೆಲ್ಲ ಹುಷಾರಿದ್ದಾರೆ ಅವರು. ಅಲ್ಲೋಡಲ್ಲಿ ಹಸು ಹಿಂಗೆಲ್ಲ ಸಂತೆನಲ್ಲೂ ಹಸುಗಳು ವ್ಯಾಪಾರಕ್ಕೆ ಹಿಂಗೆ ಇಡ್ತಾ ಇದ್ದಿದ್ದು. ಹಿಂಗೆ ನಿಂತ್ಕೊಂತ ಇದ್ದಿದ್ದು ನಮ್ಮ ತಾತನ ಎಷ್ಟು ಇದು ಹಾಕ್ಕೊಂಡು ಪಾಪ. ಇವಾಗ ಆಲ್ಮೋಸ್ಟ್ ವೀಡಿಯೋಗಳೆಲ್ಲ ಕವರ್ ಮಾಡಿದ್ದೀವಿ. ಸೊ ಇವಾಗ ಏನು ಗೊತ್ತಾ, ಮಳೆ ಬರ್ತಾ ಇತ್ತು ಮತ್ತು ಹೊಟ್ಟೆ ಬೇರೆ ಹಸಿತಾ ಇತ್ತಲ್ಲ, ಸೊ ಅದಕ್ಕೆ ತಿನ್ನೋಕೆ ಬಂದಿದ್ದೀವಿ. ಮತ್ತು ಏನಂದ್ರೆ ಮಡ್ಡಲ್ ಪಾಟ್ಸ್ಗಳಲ್ಲಿ ಮಾಡ್ತಾರಲ್ವ, ಅದು ಕ್ಲೋಸ್ ಮಾಡಿದ್ದಾರೆ ಮಳೆ ಬರ್ತಿದೆ ಅಂತ. ಇನ್ನೊಂದು ಪೆಂಡಿಂಗ್ ಇದೆ ಹಾರ್ಸ್ ರೈಡ್ ಹೋಗೋದು. ಸೊ ಅದು ಹೋಗ್ಬಿಟ್ಟು ಸಿಗ್ತೀನಿ ಅಲ್ಲಿವರೆಗೂ. ಈಗ ತಾನೇ ಊಟ ಮಾಡ್ಕೊಬಂದ್ವಿ, ಊಟ ಚೆನ್ನಾಗಿದೆ. ಸೊ ಇವಾಗ ಇಲ್ಲೇ ಹಾರ್ಸ್ ರೈಡ್ ಇರಲ್ವ, ಸೊ ಹೋಗಿ ನೋಡೋಣ ಬನ್ನಿ. ಹೋಗ್ತಾ ಇದ್ದೀವಿ. ಫುಲ್ಲು ಮೀಟ್ ಆಫಿಡು ಹೆಂಗಿದೆ ಜಟಕ ಹಾಕಿದ್ರೆ ಹತ್ತಿ ಪ್ಯಾಟೆಗೆ ಹೋಗಪ್ಪ ಫೋನ್ ಬಿದ್ದೋಗುತ್ತೆ. ಇರಿ ಅಕ್ಕ ಫಾಸ್ಟಾಗಿ ಹೋಗ್ತೈತೆ ಯಪ್ಪ. ಸುಮ್ಮನೆ ಒಂದು ಹಿಂಗೆ ರೌಂಡ್ ಹಾಕೋ ಬರೋದಕ್ಕೆ 90 ರೂಪೀಸ್ ಒಬ್ಬರಿಗೆ ಬರ್ತಿಲ್ಲ. ಅದು ಸುಮ್ಮನೆ ಹೋಗ್ತಾ ಇದ್ದೀವಿ ದುಡ್ಡಲ್ಲಿ ಮಾಡೋಕ್ಕೆ ಅಲ್ಲ ವೀಡಿಯೋದಕ್ಕೆ. ನಿಜ ಅಷ್ಟೇ. ಅಲ್ಲಿಂದ ಹಿಂಗೆ ಹೋಗ್ಬಿಟ್ಟು ಬಂದ್ರಿ ಅಷ್ಟೇ ಆಗೋಯ್ತು. ಅದೇ ಇದು ಯಾವುದೋ ಫಾಸ್ಟಾಗಿ ಓಡ್ತೈತೆ. ಕುದುರೆದು ಫಾಸ್ಟಾಗಿ ಓಡುತ್ತೆ, ಕತ್ತೆ ನಾನು ನೋಡ್ದಾ ಸಿನಿಮಾ ಫುಲ್ ಜಾಸ್ತಿ ಬಂದ್ಬಿಟ್ಟೈತೆ ಅಷ್ಟೇ. ವಾವ್, ಇದನ್ನು ನೋಡಿಲ್ಲ ನಾವು. ಇವಾಗ ಹೋಗೋಣ ಅಷ್ಟೇ. ಗೈಸ್ ಈಗ ತಾನೇ ಮುಗಿಸ್ಕೊಂಡು ಬಂದಿದ್ದೀವಿ. ಏನಂತಂದರೆ ನಂಗೆ ಹಳ್ಳಿ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಎಷ್ಟು ಸಕ್ಕತ್ತಾಗಿದೆ ಅಂತಂದರೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಆ್ಯಂಡ್ ಇಲ್ಲೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಒಂದೊಂದು ಇದೂ ನೋಡ್ಬೋದು, ವೀಡಿಯೋ ಕ್ಲಿಪ್ಪಿಂಗ್ಸೂ ಅದರಲ್ಲೆಲ್ಲ ಫುಲ್ ರಿಯಲಿಸ್ಟಿಕ್ಕಾಗೇ ಇದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಆ ಯಾರ್ಸ್ದು ನಂಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಅವನಜ್ಜಿ ಒಂದು ನಿಮಿಷಕ್ಕೆ ಹೋಗಿ ಒಂದು 90 ರೂಪಾಯಿ ಇಸ್ಕೊಂಡವನೇ, ಅದು ಫೋಟೋನೂ ಹಿಡಿಯೋಕೆ ಬಿಟ್ಟಿಲ್ಲ ಅವನು, ಏನೋ ಜಾಸ್ತಿ ಇದು ಮಾಡ್ದಂಗೆ. ಅದಿಷ್ಟ ಆಗಿಲ್ಲ. ಆ್ಯಂಡ್ ಫುಡ್ ಬಂದು ಹಳ್ಳಿಯವ್ರ ಥರ ಇದೆಲ್ಲ ನಾರ್ಮಲ್ ಫುಡ್ಸೇ ಇತ್ತು. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಇಲ್ಲಿ ಬರ್ಬೋದು. ಬಟ್ ಈ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದು ಸ್ಟಾರ್ಟ್ 5 ಇಯರ್ಸ್ ಆಗಿದೆ ಅಂತ ನಮ್ಗೆ ಗೊತ್ತೇ ಇದ್ದಿಲ್ಲ, ಇವಾಗ ಗೊತ್ತಾಗ್ತಿರೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಅಲ್ಲಿವರೆಗೂ ಟಾಟಾ.